ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು 3ನೇ ಕಿಟ್ಟಿ ಪಾರ್ಟಿ ನಮ್ದು. ಲಾಸ್ಟ್ ಟೈಮ್ ಕಿಟ್ಟಿ ಆದಾಗ ಚೀಟಿನ ಹಾರಿಸ್ತೀವಿ. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವರ ಮನೇಲಿ ಇವತ್ತು ಕಿಟ್ಟಿ ಪಾರ್ಟಿ ಇರುತ್ತೆ. ಅಕ್ಕ ಮನೇಲಿ ಬೇಡ, ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಚೆನ್ನಾಗಿರೋ ಪ್ಲೇಸ್ ಹೊಲದಲ್ಲೇ, ಸೊ ಹಂಗಾಗಿ ಸಂಡೇ ದಿವಸ ಹೊಲದಲ್ಲೇ ಇಟ್ಕೊಳ್ಳೋಣ, ಮಕ್ಕಳಿಗೂ ಖುಷಿ ಆಗತ್ತೆ ಅನ್ಕೊಂಡ್ರು. ಸೊ ಹಂಗಾಗಿ ಎಲ್ರು ಓಕೆ ಅಂದ್ವಿ. ಇವತ್ತು ಹೊಲದಲ್ಲೇ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇದ್ರೆ ನನ್ನ ಅಣ್ಣನ ದೊಡ್ಡ ಮಗ ಇವನು. ಅವನಿರೋದು ಹಾಸ್ಟೆಲ್ ಅಲ್ಲಿ. ಇವತ್ತು ಸಂಡೇ ನಾವೆಲ್ಲರೂ ಬರ್ತಾ ಇದೀವಿ ಅಂತ ಗೊತ್ತಾಗಿ ಮನೆಗೆ ಬಂದ. ಇವನು ಅಣ್ಣನ ಚಿಕ್ಕ ಮಗ. ನೋಡ್ತಾ ಇದ್ದೀರಾ, ಎಲ್ರು ಬಂದಿದ್ದಾರೆ. ಈ ಹೊಲ ಬಂದ್ಬಿಟ್ಟು ನನ್ನ ತವ್ರ ಮನೆ ಹೊಲ. ಇಲ್ಲಿ ಎಲ್ಲಾ ಚೆನ್ನಾಗಿದೆ ವ್ಯವಸ್ಥೆ ಇರೋದಕ್ಕೆ, ಸೊ ಹಂಗಾಗಿ ಇಲ್ಲೇ ಮಾಡೋಣ ಅನ್ಕೊಂಡು ಇಲ್ಲೇ ಮಾಡ್ತಾ ಇದೀವಿ. ಅಕ್ಕ ಅಡ್ಗೆ ರೆಡಿ ಮಾಡ್ತಿದ್ದಾರೆ. ಆಕ್ಚುಲಿ ಮನೆಯಿಂದಾನೇ ಕಟ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಇತ್ತು, ಆದ್ರೆ ಬರೋದಕ್ಕೆ ಲೇಟ್ ಆಗತ್ತೆ ಎಲ್ಲಾ ಮಾಡ್ಕೊಂಡ್ ತಗೊಂಡ್ ಬರೋದಕ್ಕೆ. ಇಲ್ಲೇ ಬಂದ್ಬಿಟ್ಟು ಏನಾನು ಮಾಡೋಣ ಅನ್ಕೊಂಡು ಇಲ್ಲೇ ಮಾಡ್ತಿದ್ದಾರೆ. ಇವತ್ತಿನ ಅಡ್ಗೆ ಬಂದ್ಬಿಟ್ಟು ಮಸಾಲಾ ರೈಸ್ ಮತ್ತು ಕೋಸಂಬರಿ. ಈ ಮಸಾಲಾ ರೈಸ್ ಹೇಗಂದ್ರೆ ಬೇಗನೂ ರೆಡಿ ಆಗತ್ತೆ, ಮಾಡೋದು ಕೂಡ ತುಂಬಾ ಈಸಿ. ಅದು ಅಲ್ಲದೆ ಇದ್ರ ಜೊತೆ ನೆನ್ಸ್ಕೊಂಡ್ ತಿನ್ನೋದಕ್ಕೆ ಸಬ್ಜಿ ಆಗ್ಲಿ ಅಥವಾ ಸಾಂಬಾರ್ ಆಗ್ಲಿ ಏನೂ ಬೇಕಾಗಲ್ಲ. ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿನೋ ತುಪ್ಪನೋ ಅಥವಾ ಕೋಸಂಬರಿನೋ ಇದ್ರೆ ಸಾಕು. ಇದು ಯಾವ್ದು ಇರ್ಲಿಲ್ಲ ಅಂದ್ರೂ ಓಕೆ, ನಡೆಯುತ್ತೆ. ಹಾಗಾಗಿ ನಾವು ಅದನ್ನೇ ಮಾಡ್ತಾ ಇದೀವಿ. ಅದು ಅಲ್ಲದೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ತುಂಬಾ ಇಷ್ಟಪಟ್ಟು ತಿಂತಕ್ಕಂತಹ ಅಡಿಗೆ ಇದು. ಈ ತರ ಎಲ್ರು ಸೇರ್ದಾಗ ದೊಡ್ಡವ್ರಿಗಿಂತಲೂ ಜಾಸ್ತಿ ಖುಷಿ ಆಗೋದು ಮಕ್ಕಳಿಗೇನೆ. ಯಾಕೆಂದ್ರೆ ಮಕ್ಕಳಿಗೆ ಎಲ್ರು ಸೇರ್ತೀವಿ ಅನ್ನೋ ಖುಷಿ ತುಂಬಾ ಇತ್ತು. ಸೊ ಹಂಗಾಗಿ ಮಕ್ಕಳು ಕೂಡ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ಮೆಂಟ್ ಮಾಡಿದ್ರು. ಇಲ್ಲಿ ರೈಸ್ ರೆಡಿ ಆಗಿದೆ, ಅದ್ರ ಜೊತೆಗೆ ಕೋಸಂಬರಿ ಕೂಡ ರೆಡಿ ಆಗಿದೆ. ಹೊಲ ತುಂಬಾ ಚೆನ್ನಾಗಿದೆ ಇನ್ನು, ಆದ್ರೆ ನಂಗೆ ತೋರ್ಸಕ್ ಆಗ್ಲಿಲ್ಲ ಈ ವಿಡಿಯೋದಲ್ಲಿ. ಪೂರ್ತಿ ಹೊಲನ ಮತ್ತೊಂದು ವಿಡಿಯೋನಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಹೊಲಕ್ಕೆ ನೀರ್ ಬಿಡ್ತಿದ್ದಾರೆ. ಹೊಲದಲ್ಲಿ ಗೋಧಿಯನ್ನ ಹಾಕಿದ್ದಾರೆ. ಅಣ್ಣ ನೀರ್ ಬಿಡ್ತಿದಾರೆ, ನೋಡ್ತಿದ್ದೀರಾ. ಆಕ್ಚುಲಿ ಇವತ್ತು ಅಣ್ಣನ್ಗೆ ಎಲ್ಲೋ ಹೋಗ್ಬೇಕಾಗಿತ್ತು, ನಾವೆಲ್ಲ ಬರ್ತಿದೀವಿ ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡ್ರು. ಇಲ್ಲಿ ನೋಡ್ತಿದ್ದೀರಾ, ನಮ್ ದೊಡ್ಡಮ್ಮ, ಅವ್ರ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ರು ಬರ್ತಿದ್ದಾರೆ. ಪ್ರತಿ ಸಾರಿ ದೊಡ್ಡಮ್ಮ ಒಬ್ರೇ ಬರ್ತಿದ್ರು. ಇವತ್ತು ನಮ್ಮ ಅಣ್ಣ ಅತ್ತಿಗೆ ಎಲ್ರು ಬರ್ತಿದ್ದಾರೆ. ಸಂಡೇ ಇರೋ ಕಾರಣಕ್ಕಾಗಿ ಎಲ್ರು ಬಂದ್ರು. ಇಲ್ಲಿ ಅವರೆಕಾಯಿ ಕುದಿಸಿದ್ದಾರೆ ತಿನ್ನೋದಕ್ಕೆ, ಜೊತೆಗೆ ಚುಡ್ವಾ ಕೂಡ ಇದೆ. ಇದನ್ನೆಲ್ಲ ನಾವು ತಿನ್ಕೊಂಡು ಎಲ್ರು ಅದಾದ್ಮೇಲೆ ಗೇಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗೇಮ್ ಬಂದ್ಬಿಟ್ಟು ಪ್ರತಿ ಸಾರಿ ಆಡ್ದಾಗೆ 2 ಗೇಮು. ಮೊದಲನೇ ಗೇಮು, ಈ ತರ ಚೀಟಿನಲ್ಲಿ ಕಲರ್ ಗಳ ಹೆಸರು ಬರ್ದಿದ್ದಿದೆ. ಚೀಟಿನ ಹಾರಿಸಿ ಒಳಗಡೆ ಯಾವ ಕಲರ್ ಹೆಸರು ಬರ್ದಿದ್ಯೋ ಆ ಕಲರ್ ಥರ್ಮೋಕಾಲ್ ಬಾಲ್ಸ್ ಅನ್ನ ಟೂತ್ ಪಿಕ್ ಇಂದ ತೆಗೆದು ಒಂದ್ ಪ್ಲೇಟ್ ಸೇರಿಸ್ಬೇಕು. 1 ನಿಮಿಷದಲ್ಲಿ ಯಾರು ಜಾಸ್ತಿ ತೆಗಿತಾರೋ ಅವ್ರು ವಿನ್. ಈ ಗೇಮ್ ಅಲ್ಲಿ ನನ್ ತಂಗಿ ವಿನ್ ಆದ್ಲು.
ಇವಾಗ ಸೆಕೆಂಡ್ ಗೇಮ್ ಸ್ಟಾರ್ಟ್ ಮಾಡಿದೀವಿ. ಸೆಕೆಂಡ್ ಗೇಮ್ ಬಂದ್ಬಿಟ್ಟು ಈ ತರ ಮ್ಯಾಚ್ ಸ್ಟಿಕ್ ಅನ್ನ ಒಂದು ಪ್ಲೇಟ್ ಅಲ್ಲಿ ಹಾಕಿದ್ದಿದೆ. ಅದನ್ನ ಫಾಕ್ ಇಂದ ಒಂದೊಂದಾಗಿನೇ ತೆಗಿಬೇಕು. ಒಂದೇ ಸಾರಿ ಎರಡೆರಡು ತೆಗಿಯೋ ಹಾಗಿಲ್ಲ. ಒಂದ್ ಸಾರಿ ಒಂದೇ ಸ್ಟಿಕ್ ಅನ್ನ ತೆಗೆದು ಸೈಡ್ ಅಲ್ಲಿ ಪ್ಲೇಟ್ ಅಲ್ಲಿ ಹಾಕ್ಬೇಕು. 1 ನಿಮಿಷದಲ್ಲಿ ಯಾರು ಜಾಸ್ತಿ ತೆಗಿತಾರೋ ಅವ್ರು ವಿನ್ನು. ಈ ಗೇಮ್ ಅಲ್ಲಿ ನಾವು ಅತ್ಕಿ ವಿನ್ ಆದ್ರು. ಪ್ರತಿ ಸಾರಿನೂ ಈ 2 ಗೇಮ್ ಆಡದ್ಮೇಲೆ ತಂಬೋಲ ಆಡ್ತೀವಿ. ಅದು ಪ್ರತಿ ಕಿಟ್ಟಿ ಪಾರ್ಟಿನಲ್ಲೂ ಫಿಕ್ಸ್. ಅದೇ ತರ ಈಗೂ ಕೂಡ ತಂಬೋಲ ಆಡ್ತಾ ಇದೀವಿ. ಇದ್ರಲ್ಲಿ ನಮ್ಮ ಅಣ್ಣಂದ್ರು ಕೂಡ ಜಾಯ್ನ್ ಆಗಿದ್ದಾರೆ. ನೋಡ್ತಿದ್ದೀರಾ, ಹೇಳದ್ನಲ್ಲ, ಸಂಡೇ ಇರೋ ಕಾರಣಕ್ಕಾಗಿ ಎಲ್ರೂ ಬಂದಿದ್ದಾರೆ. ಎಲ್ರೂ ನಮ್ ಜೊತೆ ಆಟ ಆಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಒಂದು ಕವನ ನೆನಪಾಗತ್ತೆ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ. ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ. ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ. ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಈ ಸಂಬಂಧ ಎಂಬುದು ಒಂದು ಪುಸ್ತಕ ಇದ್ದಂತೆ. ಅದೇ ಮನಸ್ತಾಪಗಳು ಒಂದು ಪುಟ ಇದ್ದಂತೆ. ನನ್ಗನ್ಸೋದ್ ಇಷ್ಟೇ, ಪ್ರತಿಯೊಂದು ಸಂಬಂಧದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರತ್ತೆ. ಆ ಒಂದೊಂದು ಮನಸ್ತಾಪಕ್ಕೋಸ್ಕರ ದೊಡ್ಡ ಸಂಬಂಧನ ಕಳ್ಕೊಬೇಡಿ. ಒಂದು ಪುಟಕ್ಕೋಸ್ಕರ ಪುಸ್ತಕನ ಕಳ್ಕೊಬೇಡಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೊಂದ್ ಗೇಮ್ ಆಡಿದ್ವಿ ನಾವು. ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ಮೆಂಟ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ನಮ್ಮೆಲ್ರಿಗೂ. ಇದಾದ್ಮೇಲೆ ಎಲ್ರು ಸೇರಿ ಊಟ ಮಾಡ್ಕೊಂಡು ಮತ್ತೆ ಯಾರ ಮನೆಗವರು ಹೊರಟ್ವಿ. ನಮ್ಮ ಫ್ಯಾಮಿಲಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.